ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ನಾವು ಎಲ್ಲಿ ಬಂದಿದ್ದೀವಿ, ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ತುಮಕೂರಲ್ಲಿದೆ ಇದು. ಇವಾಗ ತಾನೇ ಬಂದಿದ್ದೀವಿ, ಬನ್ನಿ ನಿಮಗೂ ತೋರಿಸ್ತೀನಿ. ಸೊ ಇದೇ ಮೇನ್ ಎಂಟ್ರೆನ್ಸು. ನಡೀರಿ ಒಳಗಡೆ ಹೋಗೋಣ. In 400 meters, your destination will be on the left. ಸ್ಕೂಲ್ ಇದೆ, ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು. ಇದು ಬಂದ್ಬಿಟ್ಟು ಅಗ್ರಿಕಲ್ಚರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಎಲ್ಲ ಆಗುತ್ತೆ ಅನ್ಕೋತೀನಿ ಇಲ್ಲೇ. ಸುತ್ತಲೂ ನೋಡಿ ಎಷ್ಟು ತುಂಬ ದೊಡ್ಡ ಜಾಗ ಇದು. ಬ್ಯಾಂಗ್ಳೂರಲ್ಲಿ ಯಾರಾದರೂ ಇರ್ತಿದ್ರೆ ಇದು ತುಂಬ ಹತ್ತಿರದಲ್ಲಿದೆ, ನೀವು ಬಂದು ಹೋಗ್ಬೋದು. ಒನ್ ಡೇ ಟ್ರಿಪ್ ಥರನೂ ಆಗುತ್ತೆ ನಿಮಗೆ. ಬನ್ನಿ ಮುಂದೆ ಏನಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಮಕ್ಕಳೆಲ್ಲ ಹೆಂಗಿದ್ದಾರೆ, ಇದೇ ಥರ ಇರುತ್ತೆ ಇಲ್ಲೇ. ಕೆಳಗಡೆ ಒಂದು ವೈಟ್ ಲುಂಗಿ ಥರ ಹಾಕ್ಕೊಳ್ಳೋದು, ಮೇಲೆ ಒಂದು ಟವಲ್ ಹಾಕ್ಕೊಳ್ಳೋದು. ತುಂಬ ಶಿಸ್ತಿನಿಂದ ಕಲಿತಾರೆ ಇಲ್ಲೇ ಮಕ್ಕಳು. ಬನ್ನಿ, ಅಲ್ಲಿ ನೋಡಿ ಗುಡ್ಡನೂ ಕಾಣಿಸ್ತಾ ಇದೆ ಇಲ್ಲ. ನಿಮಗೆ ಕಾಣಿಸ್ತಾ ಇದೆಯಲ್ಲೋ ನೋಡಿ ಗುಡ್ಡ. ಬನ್ನಿ ಮಠದ ಕಡೆ ಹೋಗೋಣ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಗ್ರೌಂಡು, ತುಂಬ ದೊಡ್ಡ ಜಾಗ ಇದೆ ಇದು. ಇಲ್ಲಿ ಮೇನು ಸ್ಟ್ಯಾಚ್ಯೂನು ಮಾಡಿದ್ದಾರೆ ಇವಾಗ ಸ್ವಾಮೀಜಿದು. ಇವಾಗ ನೋಡಿ ಅವ್ರು ತಮ್ಮ ತಟ್ಟೆಗಳನ್ನೆಲ್ಲ ತೊಗೊಂಡು ಹೆಂಗೆ ಬರ್ತಿದ್ದಾರೆ. ಆಂಟಿ ದ್ರೌಪದಿ ಮುರ್ಮು ಬರ್ತಾರೆ, ಯಾವಾಗ ಬರ್ರಿ ಆಂಟಿ? ಮೊನ್ನೆ ತರಕ್ ಬರ್ರಿ. ಹಾಂ, ಓಕೆ, ಬರೋಣ. ಬಂದ್ ಕೇಸಿ ಅವ್ರು ನೋಡ್ಕೊಂಡು. ಹಾಂ ರೀ. ಯಾವ್ರಿ? ಬ್ಯಾಂಗ್ಳೂರ್. ಹಂಗಾರೆ ಇಲ್ಲೇ ಆರಾಮ್ ಬಂದು. ಹಾಂ, ಆರಾಮ್ ಸರಿ ಬರ್. ಇಲ್ಲಿ ನೋಡ್ರಿ, ನಾವು ನಮ್ಮಿಬ್ಬರು ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ಅವರು ನಡೆದು ಸುಸ್ತಾಗ್ತಿದೆ. ನಾವು ಇಲ್ಲಿ ಬೇರೆ ಕೆಲಸಕ್ಕೂ ಬಂದಿದ್ವಿ ತುಮಕೂರಲ್ಲಿ. ಅದು ಮುಗಿಸ್ಕೊಂಡು ನಾವು ಇವಾಗ ಇಲ್ಲೇ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ತುಂಬ ದಿನ ಆಗಿತ್ತು ನೋಡಿಕೊಂಡು. ಇವಾಗೆಲ್ಲ ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ದಾರೆ ಸ್ವಾಮೀಜಿ, ಅದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟೊಂದು ಜನ ಮಕ್ಕಳು. ಎಲ್ಲರೂ ತಮ್ಮ ತಾಟೆಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಅಲ್ಲಿ ನೋಡಿ ಫುಲ್ ಎಲ್ಲ ಪಾರ್ಕಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ. ತುಂಬ ದೊಡ್ಡ ಕ್ಯಾಂಪಸ್ ಇದು. ಇಲ್ಲಿ ನೋಡಿ, ಇದು ಫುಲ್ ಪಾರ್ಕ್ ಥರ ಇದೆ ಇದು. ಇಲ್ಲೆಲ್ಲ ತುಂಬ ಸ್ಟ್ಯಾಚ್ಯೂಗಳನ್ನು ಮಾಡಿಟ್ಟಿದ್ದಾರೆ. ಅಲ್ಲಿ ನೋಡಿ ಎತ್ತದ್ದೆಲ್ಲ ಸ್ಟ್ಯಾಚ್ಯೂಗಳಿದೆ. ನವಿಲಿದೆ, ಇಲ್ಲಿ ನೋಡಿ ನವಿಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ನವಿಲು ಮಾಡಿದ್ದಾರೆ, ಅಲ್ಲಿ ಎತ್ತಿನ ಬಂಡೆ ಮಾಡಿದ್ದಾರೆ. ನೋಡಿ ಎತ್ತಿನ ಬಂಡಿಯಲ್ಲಿ ಎಲ್ಲರೂ ಕೂತು ಹೋಗೋ ಥರ ಇದನ್ನು ಮಾಡಿಟ್ಟಿದ್ದಾರೆ. ನೋಡಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಇಲ್ಲಿ. ಅಲ್ಲಿನೂ ಎಲ್ಲ ಆಕಳುಗಳನ್ನು ಮಾಡಿಟ್ಟಿದ್ದಾರೆ. ಆಕಳ ಕಾಯಿಯನ್ನು ಮಾಡಿದ್ದಾರೆ ಇಲ್ಲಿ.
ಇದು ನೀವು ಕ್ಯಾತ್ಸಂದ್ರ ಬಸ್ ಸ್ಟಾಪ್ ಹೇಳಿದ್ರಿ ಅಂದರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ. ಆಟೋಗೆ ತುಂಬ ಜನ ಕೇಳ್ತಾರೆ. ಆಟೋದಲ್ಲಿ ಬರೋದು ಅವಶ್ಯಕತೆ ಏನಿಲ್ಲ, ವಾಕಬಲ್ ಡಿಸ್ಟೆನ್ಸೇ ಇದೆ. ಸೊ ಕ್ಯಾತ್ಸಂದ್ರ ಬಸ್ ಸ್ಟಾಪ್ಲಿಂದ ನೀವು ಆರಾಮ್ಸೆ ನಡ್ಕೊತ ಬರ್ಬೋದು. ಇನ್ ಕೇಸ್ ನೀವೇನಾದರೂ ಬ್ಯಾಂಗ್ಳೂರ್ಲಿಂದ ಬರ್ತಾ ಇದ್ದರೆ ನೀವು ತುಮಕೂರಿಗೆ ಇಳಿಬೇಕು. ತುಮಕೂರ್ಲಿಂದ ಮತ್ತು ಬೇರೆ ಬಸ್ ತೊಗೊಂಡು ನೀವು ಕ್ಯಾತ್ಸಂದ್ರ ಕೇಳೋದು ಮತ್ತೆ ಬರಬೇಕು. ಸೊ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಇದು ಒಂದು ಪಾಂಡ್ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ನೀರಿದೆ. ಇದೆಲ್ಲ ಹೊಸದಾಗಿ ಮಾಡಿರೋದು, ಇದು ಮುಂಚೆ ಎಲ್ಲ ಇದ್ದಿದ್ದಿಲ್ಲ ನೋಡಿ. ಇದು ಕ್ಲೋಸ್ ಇದೆ, ಒಳಗಡೆ ಎಂಟ್ರಿ ಇಲ್ಲ ಅನ್ಕೋತೀನಿ. ಒಳಗಡೆ ಎಂಟ್ರಿ ಇಲ್ಲ, ನೋಡಿ ಲಾಕ್ ಮಾಡಿದ್ದಾರೆ. ಹಾಗೆ ಹೊರಗಿಂದ ನೋಡ್ಬೋದು. ಸೊ ಬನ್ನಿ ಮತ್ತೆ ಹೋಗೋಣ, ಬರ್ರಿ. ನೋಡಿ ಎಲ್ಲರ ಬಟ್ಟೆನೂ ಅದೇ ಥರ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ತುಮಕೂರು ಜಿಲ್ಲೆಯಲ್ಲಿ ಸಿದ್ಧಗಂಗಾ ಮಠ. ಇದು 600 ವರ್ಷಗಳ ಇತಿಹಾಸದಲ್ಲಿರೋದು. ಇದು ಒಂದು ಪ್ರಸಿದ್ಧವಾದ ಲಿಂಗಾಯತ ಮಠ ಆಗಿದೆ. ಆಮೇಲೆ ಇಲ್ಲೇನಿದೆ, ಇಲ್ಲೇ 3 ಥರದ್ದು ದಾಸೋಹ ನಡೆಯುತ್ತೆ. ಅಂದರೆ ಒಂದು ಅನ್ನ, ಇನ್ನೊಂದು ಅಕ್ಷರ, ಇನ್ನೊಂದು ವಸತಿ. ವಸತಿನೂ ಫ್ರೀ, ಅನ್ನನೂ ಫ್ರೀ. ಆಮೇಲೆ ಅಕ್ಷರ ಅಂದರೆ ಇಲ್ಲೇನು ಗುರುಕುಲ ಇದೆಯಲ್ಲ, ಅದು ಎಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇದು 15ನೇ ಶತಮಾನದಲ್ಲಿದ್ದಾಗ ಶ್ರೀ ಹರದನಹಳ್ಳಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳಿಂದ ಇದು ಸ್ಥಾಪನೆ ಮಾಡಲಾಗಿದೆ ಈ ಮಠ. ಆ ಮಠದ್ದು ಈಗೇನು ದಿವಂಗತರಾಗಿದ್ದಾರಲ್ಲ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರು, ಎಲ್ರಿಗೂ ಗೊತ್ತು ಸಿದ್ಧಗಂಗಾ ಮಠ ಅಂದರೆ ಶಿವಕುಮಾರ್ ಸ್ವಾಮೀಜಿಯವರು. ಇವರು ನಡೆದಾಡುವ ದೇವರು. ಇಲ್ಲೇ ಊಟ ಮಾಡಿಕೊಂಡು ಮುಂದೆ ಹೋಗ್ತೇವೆ ನಾವು. ಚಿನ್ನು ಈ ಕಡೆ ಬಾ. ವಿಭೂತಿ ಇಟ್ಟಿದ್ದಾರೆ, ಇಲ್ಲೇ ವಿಭೂತಿ ಹಚ್ಕೊಂಡು ಹೋಗೋಣ. ಪ್ರಸಾದ ನಿಲಯ. ಬನ್ನಿ ಊಟ ಮುಗಿಸ್ಕೊಂಡು ಬರೋಣ. ನೋಡಿ ಇಷ್ಟು ದೊಡ್ಡ ಜಾಗ ಇದೆ ಊಟದ್ದಕ್ಕೆ. ಊಟದ್ದೆಲ್ಲ ಪ್ಲೇಟ್ ನಾವೇ ತೊಳೆದು ಹಾಕಬೇಕು. ಆಮೇಲೆ ಇಲ್ಲಿ ಪ್ಲೇಟ್ ತೊಗೊಂಡಿದ್ದೀವಿ. ಬನ್ನಿ ಇವಾಗ ಊಟ ಹಾಕ್ಸ್ಕೊಂಬರೋಣ. ಗಂಗಾ ಮಠದ ಪ್ರಸಾದ ತಗೊಳ್ಳೋಣ. ಭತ್ತ, ಕಾಳು, ರಾಗಿ. ಇದು ತ್ರಿವಿಧ ದಾಸೋಹ ಅಂದರೆ ಇದು ಬರೀ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಯಾತ್ರಿಕರಿಗೂ ಇದು ಉಚಿತವಾಗಿ ಅನ್ನ, ವಿದ್ಯೆ, ಆಮೇಲೆ ವಸತಿಯನ್ನು ಇಲ್ಲಿ ಕೊಡ್ತಾರೆ. ಆಮೇಲೆ ಇದ್ರದ್ದು ವಿಶೇಷತೆ ಅಂತಂದರೆ ಮಠದ ಆವರಣದಲ್ಲಿ ಸಿದ್ಧಲಿಂಗೇಶ್ವರ ದೇವಾಲಯ ಇದೆ. ಆಮೇಲೆ ಬೆಟ್ಟದ ಮೇಲೆ ಗುಹೆಗಳು ಇವೆ. ಅಲ್ಲಿ ಶೈವ ಇತಿಹಾಸದ ಕುರುಹುಗಳಿವೆ. ಆಮೇಲೆ ಮಹಾಶಿವರಾತ್ರಿಯಂದು ಇಲ್ಲಿ ಒಂದು ಜಾತ್ರೆ ನಡೆಯುತ್ತೆ, ಅದು ತುಂಬ ಪ್ರಸಿದ್ಧವಾಗಿದೆ.
ತುಂಬ ಜನ ಮಕ್ಕಳನ್ನ ಇಲ್ಲೇ ವರ್ಷವೂ ಭರ್ತಿ ಮಾಡ್ತಾರೆ. ಆಮೇಲೆ ಇದು ಓಪನ್ಯವಾಗಿರುತ್ತೆ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಇದು ತೆಗೆದಿರುತ್ತೆ. ಯಾವಾಗ ಹೋದರೂ ನಿಮಗೆ ಊಟ ಸಿಗುತ್ತೆ, ಅಂದರೆ ಇಂಥದ್ದೇ ಟೈಮ್ ಅಂತ ಏನಿಲ್ಲ, ಯಾವ ಟೈಮಲ್ಲೂ ಇದು ನಿಮಗೆ ಅನ್ನದಾನ ಏನಿರುತ್ತಲ್ಲ ಅದು ಸಿಗುತ್ತೆ. ಸೊ ನೀವು ಯಾವಾಗಲಾದರೂ ಹೋಗ್ಬೋದು. ದೂರದಿಂದ ಇದನ್ನೆಲ್ಲ ನೋಡೋದಕ್ಕೆ ಬರ್ತಾರೆ. ಇದು ಒಂದು ನೋಡಬೇಕಾಗಿದ್ದ ಅಂಥ ಒಂದು ಸ್ಥಳ. ನೀವೇನಾದರೂ ಬ್ಯಾಂಗ್ಳೂರು ಇದ್ದರೆ ಹೋಗಿ ಬರ್ಬೋದು, ತುಂಬ ಹತ್ತಿರದಲ್ಲಿದೆ. ಆಮೇಲೆ ಈಗ ಮುಂದೆ ಹೋಗ್ತಾ ನಿಮಗೊಂದು ಇದು ಇದೆ, ಪಾರ್ಕ್ ಥರ ಮಾಡಿದ್ದಾರೆ. ಅದರಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಜೀವನದ ಚರಿತ್ರೆನೇ ಮಾಡಿಟ್ಟಿದ್ದಾರೆ, ಸ್ಟ್ಯಾಚ್ಯೂ ಎಲ್ಲ ಮಾಡಿಟ್ಟಿದ್ದಾರೆ. ಅದ್ರ ಮುಖಾಂತರ ಅವ್ರದ್ದು ಪೂರ್ತಿ ಜೀವನ ಚರಿತ್ರೆ ತಿಳಿಸಿದ್ದಾರೆ ಆ ಸ್ಟ್ಯಾಚ್ಯೂ ಮೂಲಕ. ಅದನ್ನು ಮುಂದೆ ಇದೆ ನೋಡಿ, ಅದು ನಾವು ಮುಂದೆ ನೋಡೋಣ. ಅದು ವಿಡಿಯೋ ನೀನು ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಶಿವಕುಮಾರ ಸ್ವಾಮೀಜಿ ಅವರ ಗದ್ದಿಗೆಯನ್ನು ನೋಡ್ಕೊಂಬರೋಣ. ಬನ್ನಿ ಇಲ್ಲೇ ಅಜ್ಜಾರ್ದು ಗದ್ದಿಗೆ ನೋಡ್ಕೊಂಬರೋಣ. ಬನ್ನಿ ಒಳಗಡೆ ಹೋಗೋಣ. ಇದು ಗದ್ದಿಗೆ. ಹಲೋ 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 ಇಲ್ಲಿ ನೋಡಿ ಅಜ್ಜಾರದ್ದು ಎಷ್ಟು ಚಂದ ಮೂರ್ತಿ ಮಾಡಿಟ್ಟಿದ್ದಾರೆ. ವಾವ್, ಇದು ಅದು ಪಾರ್ಕ್ ಏನಿದೆ ಅಲ್ಲ, ಅದಕ್ಕೆ ಎಂಟ್ರೆನ್ಸ್ ಆಗಿ ಸ್ವಾಮೀಜಿಗಳದ್ದು ಇಲ್ಲೇ ಗುಹೆ ಥರ ಮಾಡಿಟ್ಟಿದ್ದಾರೆ. ಬನ್ನಿ ಒಳಗಡೆ ಏನಿದೆ ಅಂತ ನೋಡ್ಕೊಂಬರೋಣ. ವೀಣಾ ವೇಟ್ 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 ಎಷ್ಟು ಮಸ್ತ್ ಮಾಡ್ಯಾರಲ್ಲ. ವಾವ್. ಆಮೇಲೆ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಎಂಟ್ರಿ ಫೀ ಆಗಿ 110 ರೂಪೀಸ್ ತೊಗೊತಾರೆ. ನೋಡಿ ಇಲ್ಲೇ ಪಾರ್ಕ್ ಇದೆ. ಅಜ್ಜಾರ್ದೇನದು ಸ್ಟ್ಯಾಚ್ಯೂ ತೋರಿಸಿದ್ನಲ್ಲ, ಅದ್ರ ಒಳಗಡೆ ಹಾಸಿ ಅಂದರೆ ಅದು ಗೇಟ್ ಥರ ಮಾಡಿದ್ದಾರೆ. ಅದಾದ್ಮೇಲೆ ಇಲ್ಲೇ ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲೇ ಎಂಟ್ರಿ ಫೀ 10 ರೂಪೀಸ್ ಇದೆ. ಇಲ್ಲಿ ನೋಡಿ, ಸಿದ್ಧಲಿಂಗೇಶ್ವರರು ಒಳಗಡೆ ಹೋಗೋಂಗಿಲ್ಲ. ಇಲ್ಲಿ ನೋಡಿ ಈ ಥರ ಎಲ್ಲ ಪಾತ್ರೆ ಮಾಡಿದ್ದಾರೆ. ತುಂಬ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ ಅನ್ಕೋತೀನಿ. ಇಲ್ಲೇ ನೋಡೋಣ ಬನ್ರಿ. ಋಷಿಗಳನ್ನು ಮಾಡಿದ್ದಾರೆ. ಎಲ್ಲ ನೋಡಿ ಕಪ್ಪೆ ಮಾಡಿಟ್ಟಿದ್ದಾರೆ.
ತಾಯಿ ಗಂಗವ್ವನ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ. ಸೊ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಶಿವಣ್ಣ ಅಂದರೆ ಅದೇ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಅವರದ್ದು. ಅವರು ಶಿಶು ಆಗಿದ್ದಾಗಿಂತ ಮಾಡಿಟ್ಟಿರೋದು ಸ್ಟ್ಯಾಚ್ಯುಗಳಿದೆ. ಇಲ್ಲಿಂದ ಅವ್ರ ಜೀವನ ಚರಿತ್ರೆ ತುಂಬ ಎಲ್ಲ ಇಲ್ಲೇ ವಿವರಿಸಿದ್ದಾರೆ ಮೂರ್ತಿಗಳ ಮೂಲಕ. ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷಿ ಭವಿಷ್ಯ ನುಡಿದಿರುವುದು. ಎಲ್ಲ ಸ್ವಾಮೀಜಿಯವ್ರದ್ದು ಜೀವನ ಚರಿತ್ರೆ ಅನ್ಕೋತೀನಿ. ತುಂಬ ದೊಡ್ಡದಿದೆ ಇದು ನೋಡಿ. ಮೇಲೆ ಎಲ್ಲ ಈ ಥರ ಹತ್ತಿ ಹೋಗಬೇಕು. ಧ್ಯಾನ ಸ್ವಾಮಿಗಳಿಗೆ ಶಿವಣ್ಣನವರು ಸ್ವಾಮಿಗಳ ವಿಶಿಷ್ಟಾಂಗ ನಮಸ್ಕಾರ. ಪಾಠ ಹೇಳ್ಬೋದು. ಸಹಪಾಠಿ ಎರಡನೇ ಶಿವಣ್ಣನವರು ಅಕ್ಷರಾಭ್ಯಾಸ. ಉಸುಗಿನಲ್ಲಿ ಕೂತ್ಕೊಂಡು ಅಕ್ಷರಾಭ್ಯಾಸ. ಶಿವಣ್ಣನವರಿಗೆ ನೀರಾವರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದು. ಎಲ್ಲ ಅವರು ಫುಲ್ ಜೀವನ ಚರಿತ್ರೆ ಒಂದು ಸ್ಟ್ಯಾಚು ರೂಪದಲ್ಲಿ ಮಾಡಿಟ್ಟಿದ್ದಾರೆ ಸ್ವಾಮೀಜಿಯವರದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುವ ನೋಡಿ. ಮಂತ್ರಪೀಠದಲ್ಲಿ ಶ್ರೀಗಳು ಕಾಯಕದಲ್ಲಿ ತೊಡಗಿರುವುದು ನೋಡಿ. ಶ್ರೀಗಳು ದಾಸೋಹಕ್ಕೆ ಸೌದೆ ಸೇರುತ್ತಿರುವುದು. ದಾಸೋಹ ಇಲ್ಲಿ ನಿತ್ಯ ದಾಸೋಹ ನಡೆಯುತ್ತಲ್ಲ, ಅದಕ್ಕೆ ಸೌದೆ ಸೇರುತ್ತಾ ಇರೋದು. ಶ್ರೀಗಳು ನೊಂದ ಮಕ್ಕಳನ್ನು ಮಠಕ್ಕೆ ಮಾಡಿಕೊಳ್ಳುತ್ತಿರುವುದು. ಶ್ರೀಗಳು ಜಿಂಕೆಗೆ ಆಹಾರ ನೀಡುತ್ತಿರುವುದು. ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ. ತುಂಬ ಚೆನ್ನಾಗಿ ಬರ್ತಿದ್ದೀನಿ ವಿಡಿಯೋ. ಸೂಪರಾಗಿದೆ ನನ್ನ ನೇಚರ್. ಅದೆಲ್ಲ ಮುಗಿಸಿ ಬಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಇದೆ.
ಇಲ್ಲಿ ನೋಡಿ ಎಲ್ಲನೂ ಮಕ್ಕಳಿಗೆ ಅಲ್ಲಿ ಅಲ್ಲೆಲ್ಲ ಸ್ಟ್ಯಾಚು ಇವು ಈ ಪಾರ್ಕಲ್ಲಿ ಒಂಥರ ಎಲ್ಲನೂ ಇಟ್ಟಿದ್ದಾರೆ ಮಕ್ಕಳಿಗೆ ಬೇಕಾಗಿರೋದು, ಅಂದರೆ ಬ್ಯಾಲೆನ್ಸ್ ಮಾಡಿ ಆಟ ಆಡೋದು, ಅಲ್ಲೇ ಎಲ್ಲ ಸೆನ್ಸರಿ ನೀಡ್ಸ್ ಎಲ್ಲ ಅಂದರೆ ಆ ಥರ ಹೇಳ್ಬೋದು. ಎಲ್ಲ ಮಕ್ಕಳಿಗೆ ಏನು ಬೇಕಾಗಿರುತ್ತಲ್ಲ ಆ ಥರದ್ದು ತುಂಬ ಮಾಡಿಟ್ಟಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ನೋಡಿ ಟೈರ್ಗೆಲ್ಲ ಹಗ್ಗ ಕಟ್ಟಿ ಟೈರ್ ಎಲ್ಲ ಜೋತ್ಬಿಟ್ಟಿದ್ದಾರೆ. ಇದೆಲ್ಲ ಬ್ಯಾಲೆನ್ಸ್ ಮಾಡಿ ಆಟ ಆಡುವಂಥದ್ದು. ಇದು ಮಕ್ಕಳ ಬೆಳವಣಿಗೆಗೆ ಏನೆಲ್ಲ ಬೇಕಲ್ಲ ಆ ಥರದ್ದೆಲ್ಲ ಇಲ್ಲೇ ಮಾಡಿದ್ದಾರೆ. ಪಾರ್ಕ್ ತುಂಬ ಚೆನ್ನಾಗಿದೆ. ಚಿನ್ನು ಇಲ್ವಾ? ಭಯ ಏನು? ಶಿವಾನಿ ಸೊ ಇದು ಆಗಿತ್ತು ಶ್ರೀ ಸಿದ್ಧಗಂಗಾ ಮಠದ್ದು ಎಲ್ಲ ನಾನು ತೋರಿಸಿದ್ದೀನಿ. ಆಮೇಲೆ ಇದರಲ್ಲಿ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ, ತಪ್ಪಾಗಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬಹುದು. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನಾವು ಬೆಟ್ಟದ ಮೇಲೆ ಗುಹೆಗಳೇನಿದೆ ಅಲ್ಲ ಅಲ್ಲೇ ಹೋಗಿಲ್ಲ. ಥ್ಯಾಂಕ್ ಯು.